ಸಚಿವರಾದಂಥ ಈಶ್ವರ ಖಂಡ್ರೆಗೆ, ಕರ್ನಾಟಕ ಸರ್ಕಾರ ಅಧಿಕಾರಿಗಳಿಗೆ ಈ ಒಂದು ಹೋರಾಟಕ್ಕೆ ರಾಯಚೂರಿನಿಂದ ಬಂದಿದ್ದಾರೆ, ಮೈಸೂರಿನ ಪಿರಿಯಾಪಟ್ಟಣ, ನಂಜನಗೂಡು, ಮುದ್ದಲ್ಪೇಟೆ, ಯಳಂದೂರು, ಕೊಳ್ಳೇಗಾಲ, ಚಾಮರಾಜನಗರ ಎಲ್ಲ ಕಡೆಯಿಂದನೂ ನಮ್ಮ ರೈತ ಸಂಘದ ಕಾರ್ಯಕರ್ತರು ಏನು ಒಂದು MMS ಮತ್ತೆ ಕಾವೇರಿ ವನ್ಯಧಾಮದ ಏನು ಹೇಳಿಕೆ ನೀಡಿದ್ರು ಅರಣ್ಯ ಸಚಿವರು, ಅದರ ಹೇಳಿಕೆಯನ್ನು ಖಂಡಿಸಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಈಗಾಗಲೇ ಸ್ವಾಮೀಜಿಗಳು ಅದರ ವಿರುದ್ಧ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಸಿರು ಸೇನೆಗೆ, ಸ್ವಾಭಿಮಾನ ಚಳವಳಿಗೆ, ಸ್ವಾಭಿಮಾನ ಹೋರಾಟಕ್ಕೆ, ಸಾಮೂಹಿಕ ನಾಯಕತ್ವಕ್ಕೆ ಏಕೆ ಬೇಕು, ಏಕೆ ಬೇಕು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ, ಇವರಿಗೆ ಹೋರಾಟ, ಕಾನೂನಂತೆ ಕಾನೂನು, ಸರ್ಕಾರದಂತೆ ಸರ್ಕಾರ, ಅಧಿಕಾರದಂತೆ ಅಧಿಕಾರ, ಕಾಡಂತೆ ಕಾಡು, ರೈತ ವಿರೋಧಿ ಭ್ರಷ್ಟ ಅರಣ್ಯ ನೀತಿಗೆ, ರೈತ ವಿರೋಧಿ ಭ್ರಷ್ಟ ಅರಣ್ಯ ನೀತಿಗೆ, ರೈತ ವಿರೋಧಿ ಭ್ರಷ್ಟ ಸಚಿವರಿಗೆ, ವಿವೇಕಿ ಈಶ್ವರ್ ಖಂಡ್ರೆಗೆ, ರೈತ ವಿರೋಧಿ ಈಶ್ವರ್ ಖಂಡ್ರೆಗೆ, ಅನ್ನ ತಿನ್ನದೆ ಲತ್ತಿ ತಿನ್ನುವ ಈಶ್ವರ ಖಂಡ್ರೆಗೆ, ಆನೆ ಲತ್ತಿ ತಿನ್ನುವ ಈಶ್ವರ್ ಖಂಡ್ರೆಗೆ, ಮೂರ್ಖ ಈಶ್ವರ್ ಖಂಡ್ರೆಗೆ, ವಿವೇಕಿ ಈಶ್ವರ್ ಖಂಡ್ರೆಗೆ ಏಕೆ ಬೇಕು, ಏಕೆ ಬೇಕು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಸ್ವಾಭಿಮಾನ ಚಳವಳಿಗೆ. ಹಸುಗಳು, ನಾವು, ಕಾಡು ಎಲ್ಲ ಒಂದೇ, ಬೇರೆ ಬೇರೆ ಎಲ್ಲ, ರೈತರು ಬೇರೆ ಎಲ್ಲ, ಕಾಡು ಬೇರೆ ಎಲ್ಲ, ಒಂದೊಂದ ತಿನ್ಕೊಂಡಿದ್ದು 10 ಜಾಸ್ತಿ ಆಯ್ತಾ ಇತ್ತು. ಹಾಗಾಗಿ ನಮ್ಗೆ ಯಾವ ಕಾಡು, ತೇಗದ ಮರ, ಹೊಂಗೆ ಮರ, ಬೀಟೆ, ಗಂಧ ಎಲ್ಲ ಇತ್ತು. ಯಾಗ ಫಾರೆಸ್ಟ್ ಇಲಾಖೆ ಕಾನೂನುಗಳು ಎಂಟ್ರಿ ಆಗ್ತವ, ಆಗ ನಮ್ಗಳಿಗೆ ಹಣಲಾಸ ತೋರಿಸಿ ಎಲ್ಲವರು ನಮ್ಮಿಂದ ತೋರಿಸಿದ್ರೆ ಯಾರು ಅಧಿಕಾರಿಗಳೇ, ನಾವಲ್ಲ, ರಾಜಕಾರಣಿಗಳು. ನಮ್ಮಲ್ಲಿ ಯಾರ ಮನೇಲೂ ತೇಗದ ಮರ ಕುರ್ಚಿ ಇಲ್ಲ. ಇದೆಯೇ ತೇಗದ ಮರ ಕುರ್ಚಿ? ಪಂಚಾಯತ್ ಅದೇ ಫಾರೆಸ್ಟ್ ಆಫೀಸಲ್ಲಿ ಎಲ್ಲವೂ ಅವ್ರ ಹತ್ರ ಇದೆ. ಯಾಕಿರ್ಬೇಕು ಅವ್ರ ಹತ್ರ? ಫಾರೆಸ್ಟ್ ಇರೋರು ನನ್ ತೇಗದ ಮರ ಬೇಡ ಅನ್ಬೇಕು. ಅವನು ಇವತ್ತು ಅನುಭವಿಸೋರು ಅವರು. ನಮ್ಮಿಂದ ಕಾಡಾಯ್ತು ಅಂತ ನಾವಿದ್ದಾಗ ಕಾಡು ಚೆನ್ನಾಗಿತ್ತು. ಎಲ್ಲವನ್ನು ಲೂಟಿ ಪರ್ಮಿಟ್ ಕೊಟ್ಟು ಎಲ್ಲ ಮಾಡಿ ಲೂಟಿ ಸಾಗಿಸಿ ಇವತ್ತು ಕಾಡಲ್ಲಿ ನೇಗ, ಲಾಂಟಾನ, ನೀಲಗಿರಿ, ಎಬ್ಬೇವು ಬೆಳೆಸ್ತಾ ಇದ್ದಾರೆ. ನಿಜವಾದ ಕಾಡಲ್ಲ ಅದು. ಅದರಿಂದ ಅಲ್ಲಿ ಮೇವುಗಳು ಬರ್ತಾ ಇಲ್ಲ. MMS ರೇಂಜಲ್ಲಿ ಸರ್ಕಾರಿ ಗಿಡ ಅಂತ ಬರ್ತಾ, ಅದ್ರ ಕೆಳಗಡೆ ಯಾವ ಗಿಡನೂ ಬೆಳೆತಾ ಇಲ್ಲ. ಇದೊಂದು 5 ಗಂಟೆ ಇಡೀ ಕಾಡನ್ನೇ ಆವರಿಸ್ತಾ ಅದು. ಅದಕ್ಕೆ ಯಾರು ತಲೆಕೆಡ್ಸ್ಕೊಂತ ಇಲ್ಲ. ಒಳ್ಳೆ ಪರಿಸರ ನಾವು ಭಾರಿ ಪರಿಸರ ಪ್ರೇಮಿಗಳು ರೆಸಾರ್ಟ್ ಮಾಡ್ಕೊಂಡಿದ್ದಾರೆ, ಜಮೀನ್ ಮಾಡ್ಕೊಂಡ್ರೆ, ಜಿಂಕೆ ಮಾಂಸ ತಿಂತಾರೆ ಅಲ್ಲಿ. ಇವರು ನಮ್ಮ ಪಾಡೆಗಳು ಮಾಡ್ತಾರೆ. ನಾವು ಪರಿಸರವಾದಿಗಳು. ಯಾರು ಪರಿಸರ ಉಳಿಸ್ತಾ ಇರೋರು ಅಂತ ನಾವು ಕೇಳಬೇಕಾಗಿದೆ. ಈಗ ರೈತರ ನೀವ ಬೆಂಗಳೂರು ಕೂತ್ಕೊಂಡು ಪರಿಸರ ಏನು ಉಳಿಸಿದವರು? ರೆಸಾರ್ಟ್ಗಳು, ಬಂಡೀಪುರ ರೆಸಾರ್ಟ್ಗಳಲ್ಲಿ ಎಲ್ಲರೂ ಇದ್ದಾರೆ ಅಲ್ಲಿ. ಆದ್ರೆ ಯಾವ ಅಧಿಕಾರಿಗಳು, ರಾಜಕಾರಣಿಗಳು ಕೇಳ್ತಾ ಇಲ್ಲ. ಕಬಿನಿ ಇಂದಿರು 15-20 TMC ನೀರಿಲ್ಲ, 4 TMC ನೀರನ್ನ ಮುಚ್ಕೊಂಡು ಇಂದಿರೆಲ್ಲ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳು ಆನೆ ಕಾರಿಡಾರ್ ಮುಚ್ಕೊಂಡಿದ್ದಾರೆ, ಹುಲಿ ಕಾರಿಡಾರ್ ಮುಚ್ಕೊಂಡಿದ್ದಾರೆ. ಎಲ್ಲಿಗೆ ಹೋದ್ರೆ ಒಬ್ಬ ಫಾರೆಸ್ಟ್ ಆಫೀಸರ್ಗಳು ಸುದರ್ಶನ್ ಡಾಕ್ಟರ್ಗೆ ಎಷ್ಟು ದಿನ ಬಿಟ್ಟು ನೋಡಿದ್ರು ಇಲ್ಲಿ ಕೇಂದ್ರದಿಂದ ಅಲ್ಲಿರೋ ಖಾಲಿ ಮಾಡಿ ಅಂತ ಅವ್ರನ್ನ ಎತ್ತಕ್ಕಾಗಲ್ಲ. ರೆಸಾರ್ಟ್ಗಳು ಮಾಡ್ಕೊಂಡ್ರೆ ಸುದರ್ಶನ್, ಡಾಕ್ಟರ್ ಸುದರ್ಶನ್, ಅವ್ರ ಮೇಲೆ ಯಾವುದೇ ಕಂಪ್ಲೇಂಟ್ ಇಲ್ಲ. ಅದೇ ನೀವು ಸೋದ ತಗೊಂಡ್ರೆ ರೈತರ ಮೇಲೆ ಕಂಪ್ಲೇಂಟ್. ಬೇಕಾದ ಶಿಸ್ತಿ ನಮ್ಮ ಹತ್ರ ಇದೆ. ಹಾಗಾಗಿ ಯಾರು ನಾವು ಕಾಡು ಪ್ರಿಯರು, ನಾವು ರೈತರು, ನಾವು ಏನು ಹಿಂದೆ ಮನೆ ಕಟ್ಟಬೇಕಾದ ಮರ ತರೀತಿದ್ವು. ಯಾರು ಸೊತ್ತೋದ್ರೆ ಈಗ ಮರ ತರೀತಿದ್ವು. ಅದು ಬಿಟ್ಕೊಂಡ್ರೆ ಯಾವಾಗ ಕಾಡ್ಕೊಂಡು ನಾವು ಮರ ತರೀತಿರ್ಲಿಲ್ಲ. ಇವತ್ತು ನಮಗೆ ಹೇಳಕ್ಕೆ ಏನು ಅಲ್ಲಿ ಕೂತ್ಕೊಂಡು ಈಶ್ವರ ಕಂಡ್ರೆ ಆದೇಶ ಮಾಡ್ಬಿಡ್ತಾರೆ, ಸಾಂಕ್ರಾಮಿಕ ರೋಗ ಬಂದ್ಬಿಡ್ತಾರೆ. ನೀವು ಹಾಲು ಕುಡಿಯಲ್ವಾ ಈಶ್ವರ ಕಂಡ್ರೆ ಅವ್ರೆ? ಸಾಂಕ್ರಾಮಿಕ ರೋಗ ಬಂದ್ರೆ ಹಾಲು ಕುಡಿಯಲ್ವಾ ನೀವು?
ಆ ಹುಲ್ಲುಗಳ ತೊಂದರೆ ಆಗುತ್ತೆ. ಎಷ್ಟು ಪ್ರಾಣಿಗಳಿದೋ, ಎಷ್ಟು ಎಕರೆ, ಎಷ್ಟು ಹೆಕ್ಟೇರ್ ಕಿಲೋಮೀಟರ್ ಹೆಕ್ಟೇರ್ ಕಾಡುಗಳಿದೆ, ಎಷ್ಟು ದನಗಳಿದೆ. ಯಾರೋ ಮಾತು ಕೇಳ್ತಲ್ಲ ನೀವು, ಹುಚ್ಚುಚ್ಚಾಗಿ. ಮತ್ತಿಗೆ ಅನ್ನ ತಿನ್ನಲ್ವಾ ನೀವು ಸಚಿವರೇ? ಅನ್ನ ತಿನ್ನಲ್ವಾ ನೀವು? ಜಿಂಕೆ ಪಿಕ್ಕೆ ತಿಂತೀರಾ, ಹುಲಿ ಪಿಕ್ಕೆ ತಿಂತಾರೆ, ಆನೆ ಲತ್ತಿ ತಿಂತಾರೆ ನೀವು? ತಿಂತಾರೆ ಆನೆ ಲತ್ತಿ ತಿಂತಾರೆ ಸಚಿವರು? ತಿನ್ನಪ್ಪ ಆನೆ ಲತ್ತಿನ ನೀವು, ಅನ್ನ ಉಣ್ಬೇಡಿ. ಹಾಗಾಗಿ ಇವೆಲ್ಲರೂ ನಾವು ಕೇಳಬೇಕು, ಶಾಂತಿಯುತವಾಗಿ ಕೇಳಬೇಕು, ಕ್ವಶನ್ಗಳು ಕೇಳಬೇಕು. ಇಲ್ಲಿ ಇರೋರು ನಾವು ಪ್ರಭುಗಳು ಅಂತ ತಿಳ್ಕೋಬೇಕು. ಇಲ್ಲಿ ತಿಳ್ಕೊಳ್ಳಿ, ನಾವು ಇಲ್ಲಿ ಪ್ರಭು, ನಮಗೋಸ್ಕರ ಕಾಡಿರೋದು, ನಮಗೋಸ್ಕರ ಅರಣ್ಯ ಇಲಾಖೆ ಇರೋದು, ನಮಗೋಸ್ಕರ ಸಚಿವರು ಇರುವುದು. 5 ಹುಲಿಯಲಾದ 30 ಹುಲಿ ಸತ್ತೋಗಿರೋದು. ಈಗ ಆ 5 ಹುಲಿಯಿಂದ 30 ಹುಲಿಯಾದೋ. ಅರಣ್ಯ ಸಚಿವರು ರಾಜೀನಾಮೆ ಕೊಟ್ಟು ನೈತಿಕತೆ ಇದ್ರೆ ಅವ್ರಿಗೆ ತಕ್ಷಣ ರಾಜೀನಾಮೆ ಕೊಡಬೇಕು. ಅರಣ್ಯ ಸಚಿವರು ಕೊಡ್ಲೇಬೇಕು. ನೀವು ಇದರಿಂದ ತಪ್ಪಿಸ್ಕೊಳಕ್ ಆಗಲ್ಲ. ನೀವು ಫಸ್ಟ್ ರಾಜೀನಾಮೆ ಕೊಟ್ಟು ಅನಂತರ ಮಾತ್ರ ಯಾವ್ದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಲ್ಲ. ನೀವೇನ್ ಕತ್ತ ಮೇಯಿಸಿರಿ ನೀವು? ಎಷ್ಟು ದಿನ ನೀವು ಕಾಡಲ್ಲಿದ್ದೀರಿ ನೀವು? ಇದೆಲ್ಲವನ್ನು ನಾವು ಕೇಳಬೇಕಾದ್ರೆ ನಮ್ಮಲ್ಲಿ ತಾಳ್ಮೆ ಇರಬೇಕು. ಯಾರೋ ಇಲ್ಲಿ ಬಂದರೆ ಏಟ್ ಕೊಡ್ತಾರೆ, ಆರ್ಯಪ್ಪ ಏಟ್ ಮಾಡ್ತಾರೆ ನೋಡಿ. ಇವರು ಚಿತ್ರ ಸಾಯಿಸಕ್ ಹೋಗಿದ್ರಂತೆ. ಇವರು ಚಿತ್ರ ಸಾಯಿಸಕ್ ಹೋಗಿದೆ. ನೀನು 15,000 ರೂಪಾಯಿ ಕೊಡು, ಇಲ್ಲ ನಿನ್ ಮೇಲೆ ಕೇಸ್ ಹಾಕ್ತೀನಿ, ಇಲ್ಲ ಒಪ್ಪ ಅಂತ. ಇವ್ರನ್ನ ಏಟು ಒಂದು ದಿನ ಮಾಡಿದ್ರೆ ಏಟು ಆರ್ಯಪ್ಪ ನೋಡಿ. ಇವರು ಆ ಚಿತ್ರ ಸಾಯಿಸಕ್ ಹೋದಾರೆ ಬಾಯಿ ಕಾಲ ಚಪ್ಪಲಿ ಹಾಕಲ್ಲ. ಕಾಡಲ್ಲಿ ಇವ್ರು ಒಂದಷ್ಟು ಜನ ಅವ್ರೆ, ಆ ಕಡುಬೂರು ಅವ್ರೆಲ್ಲವ ಕಾಲ್ಗೆ ಚಪ್ಪಲಿ ಹಾಕಲ್ಲ, ಕಾಡು ಹೋಯ್ತಾರೆ ಪಾಪ ಅವ್ರು. ಚಿತ್ರ ಸಾಯಿಸ್ತಾರೆ. ಇವ್ರು ಒಂದು ದಿನ ಇಟ್ಕೊಂಡು 15,000 ಕೊಡು ಅಂತ ಹೇಳಿ ಸಿಕ್ಕಾಪಟ್ಟೆ ಹೊಡೆದಾರ ಅವ್ರು. ನಾ ಕಂಪ್ಲೇಂಟ್ ಕೊಡಿಸ್ತೀನಿ. ಆಮೇಲೆ ಟ್ರೆಂಚ್ ಹೊಡೆಯೋದು. ಹಾಗಾಗಿ ಇದು ಅತಿರೇಕದಿಂದ ಕುಡಿತ ಅರಣ್ಯ ನೌಕರರು ಮಾಡ್ತಾರೆ ಕೆಲಸ. ಹಾಗಾಗಿ ಇದನ್ನ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಏನಾದ್ರು ನಮ್ಮ ಕಟ್ಟೆಗೆ ಬಂದ್ರೆ ಅರಣ್ಯ ಇಲಾಖೆ ಆಗಿರ್ಬೋದು, ಸಚಿವರಾಗಿರ್ಬೋದು, ಯಾರೇ ಆಗಿರ್ಬೋದು, ರೈತರ ತಂಟೆಗೆ ಬಂದ್ರೆ ನಾವು ಯಾವುದೇ ಕಾಸು ಸಿಗಲ್ಲ. ಇವತ್ತು ನಾಡಿನ 6 ಕೋಟಿ ಜನ ಹಾಲು ಕುಡಿತಾರೆ. ಯಾಕೆ ಕುಡಿದ್ರು ಅಲ್ಲ? ಮಕ್ಕಳಿಗೆ ಹಾಲು ಕುಡಿಸ್ತಾರೆ, ಊಟ ಇಲ್ಲರೂ ಹಾಲು ಕುಡಿಸ್ತಾರೆ. ಎಲ್ಲಿಂದ ಕುಡಿಸಿಲ್ವಲ್ಲ? ಅದನ್ನ ತಿಳ್ಕೋಬೇಕು ಅರಣ್ಯ ಸಚಿವರು. ಹಾಗಾಗಿ ಇವತ್ತು ನಾವು ಕ್ವಶನ್ ಮಾಡದೆ ಹೋದ್ರೆ, ಮತ್ತೆ ನಾವು ಪ್ರಶ್ನೆ ಮಾಡದೆ ಹೋದ್ರೆ ಈ ರಾಜಕಾರಣಿಗಳನ್ನ ಪ್ರಶ್ನೆ ಪ್ರಾಮಾಣಿಕ ನೋಡಿ 7 ಕುಂಡಲ ಇದ್ರು, ಅವ್ರನ್ನ ಗೌರವ ಪೂಜೆಯಿಂದ ನೋಡ್ತಾ ಇದೀವಿ. ಮಧುಕರ್ ಶೆಟ್ಟಿ ಇದ್ರು SP, ಅವ್ರನ್ನ ನಾವು ಪೂಜೆ ಮನೋಭಾವದಿಂದ ನೋಡ್ತೀವಿ. ನಾವು ನಮ್ಮ ಹರ್ಷಗುಪ್ತ, ಈಗಿರೋ ಮೇಡಮ್ ಅವರು, ಇವರೆಲ್ಲ ನಾವು ಬಹಳ ಕೊಂಡಾಡ್ತೀವಿ. ರೈತರ ಕೆಲಸನ ಬಹಳಷ್ಟು ಮಾಡ್ತಾರೆ. ನಾವು ಎಲ್ಲರೂ ಕೆಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಕೆಟ್ಟವ್ರು ನಾವು ಹೇಳಲ್ಲ. ಪ್ರಾಮಾಣಿಕರಿಗೆ ಸ್ವಾಗತ. ರೈತ ಸಂಘ ಅವ್ರು ಟ್ರಾನ್ಸ್ಫರ್ ಆದ್ರೆ ಸ್ಟ್ರೈಕ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಹಾಗಾಗಿ ಇದು ಬರೀ ಭ್ರಷ್ಟರಿಗೆ ನಾನು ಹೇಳೋದು ಹೊರತು ಯಾರೋ ಒಳ್ಳೆಯವರಿಗೆ, ಪ್ರಾಮಾಣಿಕರು ಎಲ್ಲರೂ ಇರ್ತಾರೆ. ನೀವು ಅನ್ಯತೆ ನೀವು ನಮಗೆ ರೈತ ಸಂಘದಲ್ಲಿ ನಿಜ ನಾವು ಕಾನೂನು ಕೇಳಿದ ತಕ್ಷಣ ರೈತ ಸಂಘದವ್ರು ಕೆಟ್ಟವ್ರು. ಯಾತಿಕಪ್ಪ ಮಿನಿಸ್ಟರ್ ಇರೋದು, ಯಾತಿಕಪ್ಪ CM ಇರೋದು? ನಮ್ ಕೆಲಸ ಮಾಡಕ್ಕಿಲ್ವಾ? 4 ಲಕ್ಷ ಕೋಟಿನ ಟ್ಯಾಕ್ಸ್ ನಾವೆಲ್ಲ ಕೊಟ್ಟಿಲ್ವ? ಮಾಡಪ್ಪ 4 ಲಕ್ಷ ಕೋಟಿ ತಗೊಂಡಿನು ಅಂತ ನಿನ್ ಮನ ತಗೊಂಡೋಗುವಂತ, ನಿಶ್ಚಿತ ಬಂದ ಕಾನೂನು ಮಾಡುವಂತ, ರೆಸಾರ್ಟ್ಗಳು ಮಾಡುವಂತ, ಕಂಪೌಂಡ ಇಟ್ಕೊಂಡು ನೀವು ಕೊಡೋದು 4 ಲಕ್ಷ ಕೋಟಿನ ನಾವೆಲ್ಲ ದುಡಿದು ಸಂಪಾದನೆ ಮಾಡಿ 4 ನಮ್ಮ ಒಳ್ಳೇದ್ ಮಾಡುವಂತ, ಒಳ್ಳೇದ್ ಮಾಡು MLA ಯಾರು ಮಾಡಿರೋ? ಯಾರು ಕೇಳಲ್ಲ. ಅದನ್ನ ನಾವು ಕ್ವಶನ್ ಮಾಡ್ತೀವಿ. ಯಾಕೆ ನಾವು ವಿಧಾನಸೌಧಕ್ಕೆ ಕಳಿಸಿದ್ರು? ಅನ್ನದಾತರಿಗೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಅನ್ನ ತಿನ್ನುವ ಈಶ್ವರ್ ಖಂಡ್ರೆಗೆ, ರೈತರ ಅನ್ನ ತಿನ್ನುವ ಈಶ್ವರ್ ಖಂಡ್ರೆಗೆ, ಕಾನೂನು ಕಾನೂನಂತೆ ಕಾನೂನು, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅರಣ್ಯ ಅಧಿಕಾರಿಗಳಿಗೆ, ಭ್ರಷ್ಟ ಅರಣ್ಯ ಖಂಡ್ರೆಗೆ, ಆನೆಗಾಡಿ ಈಶ್ವರ್ ಖಂಡ್ರೆಗೆ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅರಣ್ಯ ಸಚಿವರಿಗೆ
ಕಾಡೊಳಗಡೆ ರೆಸಾರ್ಟ್ ಮಾಡ್ಕೊಂಡಿರುವ ಪರಿಸರವಾದಿಗಳಿಗೆ, ರೈತ ವಿರೋಧಿ ಭ್ರಷ್ಟ ಪರಿಸರವಾದಿಗಳಿಗೆ, ಅವಿವೇಕಿ ಪರಿಸರವಾದಿಗಳಿಗೆ, ರೈತರ ಅನ್ನ ತಿನ್ನದ ಪರಿಸರವಾದಿಗಳಿಗೆ, ರೈತ ವಿರೋಧಿ ಸರ್ಕಾರಗಳಿಗೆ ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಕಾಡಂತೆ ಕಾಡು, ಅರಣ್ಯವಂತೆ ಅರಣ್ಯ. ಈಶ್ವರ್ ಕಂಡ್ರಿಗೆ, 20 ಈಶ್ವರ್ ಕಂಡ್ರಿಗೆ, ಮರ್ಯಾದೆ ಇಲ್ಲದ ಈಶ್ವರ್ ಕಂಡ್ರಿಗೆ, ಅವಿವೇಕಿ ಈಶ್ವರ್ ಕಂಡ್ರಿಗೆ, ಆನೆ ಲಡ್ಡಿ ತಿನ್ನುವ ಈಶ್ವರ್ ಕಂಡ್ರಿಗೆ, ಹಂದಿ ಹಾಲು ಕುಡಿಯುವ ಈಶ್ವರ್ ಕಂಡ್ರಿಗೆ, ಹಂದಿ ಹಾಲು ಕುಡಿಯುವ ಈಶ್ವರ್ ಕಂಡ್ರಿಗೆ, ಹಂದಿ ಹಾಲು ಕುಡಿಯುವ ಭ್ರಷ್ಟ ಫಾರೆಸ್ಟ್ ನೌಕರರಿಗೆ, ಅವಿವೇಕಿ ನೌಕರರಿಗೆ, ರೈತ ವಿರೋಧಿ ಪಬ್ಲಿಕ್ ಸರ್ವೆಂಟ್ಗಳಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸಾಮೂಹಿಕ ನಾಯಕತ್ವಕ್ಕೆ, ರೈತ ಎಂದರೆ ಭಾರತ, ರೈತ ಎಂದರೆ ಭಾರತ ಎಂದರೆ, ರೈತ ಎಂದರೆ ಭಾರತ ಎಂದರೆ, ಅವಿವೇಕಿ ಈಶ್ವರ್ ಖಂಡ್ರಿಗೆ. ಗೌರವಾನ್ವಿತ ರೈತ ಬಂಧುಗಳೇ, ಇವತ್ತು ನಾವು ರಸ್ತೆ ತಡೆ ಮಾಡಿ ಕಾನೂನು ಭಂಗ ಮಾಡಿ ಯಾರಿಗೂ ತೊಂದರೆ ಕೊಡೋ ಉದ್ದೇಶ ಅಲ್ಲ. ನಮ್ಮ ಬುಡಕ್ಕೆ ನೀವೆಲ್ಲ ಬೆಳಗ್ಗೆ ಎದ್ದು ಹಾಲು ಕುಡಿದ್ರೆ ಎಲ್ಲ 6 ಕೋಟಿ ಜನ ಬೆಳಗ್ಗೆ ಎದ್ದ ತಕ್ಷಣ ಗಾಡಿ ಮಾಡಿ ಬಿಡ್ರಿ, ಅಲ್ಲಿ ಎಲ್ಲ ಹೋಗ್ಲಿ ಬಿಡಿ, ಅವೆಲ್ಲ ತಲೆ ಕೆಡಿಸ್ಕೊಬೇಡಿ. ನಮ್ಮ ಉದ್ದೇಶ ಅದಲ್ಲ. 6 ರಿಂದ 7 ಕೋಟಿ ಜನ ಬೆಳಿಗ್ಗೆ ಎದ್ದು ಹಾಲು ಕುಡಿಬೇಕು. ಯಾರು ಕತ್ತೆ ಹಾಲು ಹಂದಿ ಹಾಲು ಕುಡಿಯಲ್ಲ. ಎಲ್ಲ ಏನು ನಮ್ಮ ಗೋವಿದೆ, ಗೋವಿನ ಹಾಲೆ ಕುಡಿಯೋರು. ಮೂರ್ಖ ಈಶ್ವರ್ ಕಂಡ್ರೆ ಹೇಳ್ತಾರೆ ಸಾಂಕ್ರಾಮಿಕ ರೋಗ ಬರ್ತದೆ, ದನ ಮೇದ್ರೆ ಮೇವಿರಲ್ಲ. ಎಲ್ಲಿದ್ರೆ ಈಶ್ವರ್ ಕಂಡ್ರೆ ಸ್ವತಂತ್ರ ಭಾರತಕ್ಕಿಂತ ಮುಂಚೆ ಕಾಡೊಳಗಡೆ ಜನ ಇದ್ರು, ಅಲ್ಲಿ ಲಕ್ಷಾಂತರ ಗೋವುಗಳಿತ್ತು. ಆಮೇಲೆ ಅರಣ್ಯ ಇಲಾಖೆ ಬರ್ತದೆ, ಆವಾಗ ಚೆನ್ನಾಗಿದೆ ಕಾಡು, ಇವಾಗ ಚೆನ್ನಾಗಿದೆಯಾ? ಲೂಟಿ ಮಾಡ್ತಾರೆ ಅರಣ್ಯ ಇಲಾಖೆ ನೌಕರರು, ರಾಜಕಾರಣಿಗಳು. ಎಲ್ಲಿ ಮೇವು ಕಮ್ಮಿ ಐತೆ, ಎಲ್ಲಿ ಸಾಂಕ್ರಾಮಿಕ ರೋಗ ಬರ್ತದೆ? ನೀವೆಲ್ಲ ಹಾಲು ಕುಡಿಯಲ್ವಾ? ಹಾಗಾಗಿ ರೈತನ ಕೆಣಕಿದ್ರೆ ಈಶ್ವರ ಕಂಡ್ರಿ ಆಗ್ಲಿ, ಅರಣ್ಯ ನೌಕರರಾಗ್ಲಿ, ನೀವೇನಾದ್ರೂ ರೈತರ ತಂಟೆಗೆ ಬಂದ್ರೆ ನಾವು ಸುಮ್ನೆ ಈಗಾಗಲೇ ಒಬ್ಬ ರೈತನ ಹೊಡೆದಿದ್ದೀರ ನೀವು. ಏನು MMLs RF ಅವರು ಒಬ್ಬ ರೈತನಿಗೆ ಹೊಡೆದಿದ್ದಾರೆ, ನಿಜ ಒಪ್ಕೋ, ನಾನೇ ಸಾಯಿಸಿದ್ದೀನಿ ಅಂತ. ಇಲ್ಲ 15,000 ಕೊಡು. ಒಬ್ಬ RFಗೆ ಸಂಬಳ ಎಷ್ಟು ತಗತಾನೆ? RF ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡ್ರು ರೈತರ ಹತ್ರ 15,000 ರೂಪಾಯಿ ಕೇಳ್ತಾರೆ ಅಂದ್ರೆ ಅರಣ್ಯ ಇಲಾಖೆ ತಲೆ ತಗ್ಗಿಸ್ಬೇಕು. ಅರಣ್ಯ ನೀವು ಮತ್ತೆ 5 ಹುಲಿಗೆ ಅದು 30 ಹುಲಿ 40 ಹುಲಿ ಆಗ್ತದೆ. ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು. ಏನು ಕೇಳಲ್ಲ ಅಂತ ಜನ ಸುಮ್ಮನೆ ಇದೀವಿ ಅಂತ ರೈತ ಹೊಲ ಬಂದು ಆನೆ ತುಳಿಸತ್ರೆ DFO ಮೇಲೆ ಕೇಸ್ ಹಾಕ್ಬೇಕು. ಏನ್ ನಮ್ ರೈತರ ಮೇಲೆ ಬುಕ್ಸಡೆ ಬಿದ್ದಿರ ರೈತರುಗಳ ಕೇಸ್ ಹಾಕಕ್ಕೆ ಇವ್ರಿಗೆ? ನಮ್ಗೆ ಪೆನ್ನು ಪುಸ್ತಕ ಇಲ್ವಾ? ನಮ್ಗೆ ಕೋರ್ಟ್ ಇಲ್ವಾ? ನಮ್ಗೆ ನ್ಯಾಯಾಂಗ ಇಲ್ವಾ? ನಾವು ಗೆಲ್ಸಿರಂತ ನಮ್ಮ ಸೇವಕರುಗಳಿಲ್ವಾ? ಏನ್ ತಿಳ್ಕೊಂಡಿದ್ದಾರೆ ಇವರು? ನಮ್ಮ ಹತ್ರ ಪುಸ್ತಕ ಪೆನ್ ಇಲ್ಲ, ನಮಗ್ ಗೊತ್ತಿಲ್ಲ ಕಾನೂನ್ಗೆ ಕೇಸ್ ಹಾಕೋದು. ಹಾಗಾಗಿ ನಾವು ಎಚ್ಚರಿಸ್ತಾ ಇದೀವಿ, ಅರಣ್ಯ ಇಲಾಖೆ ನೌಕರರು ರೈತರ ಕಂಡ್ರೆ ಗೌರವಾನ್ವಿತ ನಡ್ಕೊಳ್ಳಿ. ನೀವು ಕಾಯಕ್ ಬಂದಿರೋರು, ಅರಣ್ಯ ನಮ್ದು, ಕಾಯಕ್ ಇಟ್ಕೊಂಡಿದೀವಿ. ನೀವು ನೈಟ್ ಎಲ್ಲ ಕಾಯಬೇಕು, ಬೆಂಕಿ ನಂದಿಸ್ಬೇಕು. ರೈತನೊಂದಿಗೆ ನೀವು ಸ್ಪಂದಿಸಿದ್ರೆ ಮಾತ್ರ ಕಾಡು ಉಳ್ಕೊಳ್ಳೋದು. ರೈತರು ಜೊತೆಗಿರ್ಬೇಕು. ನಿಮ್ ಒಬ್ಬರೇ ಕಾಡನ್ನ ರಕ್ಷಣೆ ಮಾಡಿಲ್ಲ ಇದುವರೆಗೆ. ಕಾಡು ಬೆಳೆಸ್ಮೇಲೆ ಬಂದಿರೋರು ನೀವು. ಎಲ್ಲಿದು ಕಾಡು? ತೇಗದ ಗಿಡ ಹಾಕಿದಿರಿ, ನೀಲಗಿರಿ ಗಿಡ ಹಾಕಿದಿರಿ, ಅಕೇಶಿಯ ಗಿಡ ಹಾಕಿದಿರಿ, ಅದ್ಯಾವ್ದೋ ಸರ್ಕಾರಿ ಗಿಡ ಅಂತ ಹಾಕಿದಿರಿ, ಲಾಂಟನ್ ಹಾಕಿದಿರಿ. ಎಲ್ರಿ ಬರ್ತದೆ ಮೇವು? ಎಲ್ಲಿ ಬರ್ತದೆ ಮೇವು? 1 ಹಸ ತಿಂದ್ರೆ 100 ಹಸ ಆಯ್ತದ ನಮ್ಗೆ. ತಿನ್ಬಿಡಿ ಕಾಡೊಳಗೆ ಹಸನ. ಯಾರು ಕೇಳ್ತಾರೆ ಅದನ್ನ? ನಾವು ಕೇಳಿದವ? ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆಗೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ DFOಗಳು ಬಂದಿರ್ಬೇಕು ಸರ್, RFO ಬಂದಿರ್ಬೇಕು. ಅಲ್ಲಿಗೆ 2 RFOಗಳು ನೀವು ಅಲ್ಲಿ ಕರೆಸ್ತೇ ಹೋದ್ರೆ ಪುನಃ ನಾವು ಬೀದಿಗೆ ಬರ್ತೀವಿ. ನಾವು
ಹೇಳಿ ಇವತ್ತು ನೀವು ಅಲ್ಲಿ ಬಂದಿದ್ದಾರೆ ಅಂದ್ರೆ ನಾವು ಅಲ್ಲೇ ಬರ್ತೀವಿ, ಇಲ್ಲ ಅಂದ್ರೆ ಇಲ್ಲೇ ಬಂದಿದ್ವಿ. ಯಾರು ಮುಖ್ಯಸ್ಥರು ಇಲ್ಲಿ ಬಂದು ಮಾತಾಡಿ ಪೊಲೀಸ್ ಇಲಾಖೆ